ಹಾಯ್ ಎಲ್ಲರಿಗೂ. ಹೊಸದಾಗಿ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಇವತ್ತು ಹಲಸಿನ ಹಣ್ಣಿನ ಬೀಜದಿಂದ ಟೀ ಹೇಗ್ ಮಾಡೋದಂತ ನೋಡುವ ಬನ್ನಿ. ನಂಗಿಲ್ಲಿ ಇಷ್ಟು ಹಲಸಿನ ಹಣ್ಣಿನ ಬೀಜ ಸಿಕ್ಕಿದೆ. ಇದ್ರದ್ದು ಫುಲ್ ಸಿಪ್ಪೆ ತೆಗಿಬೇಕು. ಕೆಲವೊಂದು ಬೀಜದ್ದು ಸಿಪ್ಪೆ ತೆಗಿಲಿಕ್ಕೆ ಬರುದಿಲ್ಲ. ಆಗ ಹೀಗೆ ನೋಡಿ ಚಾಕುವಿಂದ ಕಟ್ ಮಾಡಿ ತೆಗಿಬೇಕು. ಆಗ ಸ್ವಲ್ಪ ಈಸಿ ಆಗ್ತದೆ, ಇಲ್ಲದ್ರೆ ಜಜ್ಜಿ ತೆಗಿಬೇಕು. ಮತ್ತೆ ಇದನ್ನ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಬೇಕು. ಹಲಸಿನ ಬೀಜ ಯೂಸ್ ಮಾಡೋದ್ರಿಂದ ನಮ್ದು ಜೀರ್ಣಕ್ರಿಯೆ ಕೂಡ ಹೆಚ್ಚಾಗ್ತದೆ, ಮತ್ತೆ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತೆ ಸಿ ಅಂಶ ಇರೋದ್ರಿಂದ ಇದು ಕೂದಲು ಮತ್ತೆ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಲಸಿನ ಬೀಜದ ಟೀಯನ್ನ ದಿನಕ್ಕೆ ಒಂದು ಸಲ 1 ಕಪ್ ಅಷ್ಟೇ ಕುಡಿಲಿಕ್ಕೆ. ಇನ್ನು ನಾವು ಇದನ್ನ ಬಾಣಲೆ ಇಟ್ಟು ಅದಕ್ಕೆ ಹಲಸಿನ ಬೀಜ ಹಾಕಿ ಫುಲ್ ಡ್ರೈ ರೋಸ್ಟ್ ಮಾಡುವ. ಇನ್ನಿದು ಸರಿಯಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಕಲರ್ ಆಗುವ ತನಕ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಇದು ರೋಸ್ಟ್ ಆಗಿದಾ ಇಲ್ವಾ ಅಂತ ನೋಡ್ಲಿಕ್ಕೆ ಇದನ್ನ ಕೈಯಲ್ಲಿ ಈ ತರ ಕಟ್ ಮಾಡ್ಬೇಕು. ಇದು ಕಟ್ ಆದ್ರೆ ಅರ್ಧದಷ್ಟು ರೋಸ್ಟ್ ಆಗಿದೆ ಅಂತ. ನೋಡಿ, ಇದು ಈ ತರ ಆಗ್ಬೇಕು. ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಈ ಪೌಡರ್ ಅನ್ನ ಪುನೊಮ್ಮೆ ಬಾಣಲೆ ಇಟ್ಟು ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾನಿದನ್ನ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಿದ್ದೇನೆ. ಇನ್ನಿದು ಬ್ರೌನ್ ಕಲರ್ ಆಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೆಚ್ಚು ಸುಟ್ರೆ ಅಷ್ಟು ಟೇಸ್ಟ್ ಆಗುದಿಲ್ಲ ಟೀ. ನೋಡಿ, ಇದು ಇಷ್ಟು ರೋಸ್ಟ್ ಆದ್ರೆ ಸಾಕು. ಇನ್ನಿದನ್ನ ಪುನಃ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಬೇಕು. ಈ ತರ ಪೌಡರ್ ಬರುವ ತನಕ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇನ್ನು ಟೀ ಮಾಡ್ಲಿಕ್ಕೆ ನಾನು 1 ಲೋಟದಷ್ಟು ಹಾಲು ತಗೊಂಡಿದ್ದೇನೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಹಲಸಿನ ಬೀಜದ ಪೌಡರ್ ಹಾಕೊಳ್ತಿದ್ದೇನೆ. ಇನ್ನಿದನ್ನ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡುವ. ಇದು ಗಂಟೆಲ್ಲ ಹೋಗ್ಬೇಕು. ಅಷ್ಟರ ತನಕ ಮಿಕ್ಸ್ ಮಾಡಿ. ಗಂಟೆಲ್ಲ ಹೋಗ್ತಾ ಬಂತು. ಇನ್ನಿದಕ್ಕೆ ರುಚಿಗೆ ಬೇಕಾದಷ್ಟು ಸಕ್ಕರೆ ಹಾಕಿ ಇದನ್ನ ಕುದಿಲಿಕ್ಕೆ ಬಿಡುವ. ಇದನ್ನ ಸರಿಯಾಗಿ ಕುದಿಸ್ಬೇಕು. ಇದೀಗ ಕುದಿತಾ ಬಂತು. ಇಷ್ಟು ಕುದ್ರೆ ಹಲಸಿನ ಹಣ್ಣಿನ ಬೀಜದ ಟೀ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.